ಈಗ ಕಾಂಗ್ರೆಸ್ಸಿಗೆ ಸಮರ್ಥನ ಸಾಮರ್ಥ್ಯದ ಪ್ರಶ್ನೆ ಅಥವಾ ಬಿಜೆಪಿಗೆ ಶ್ರೀನಿವಾಸನಿಗೆ ಲಕ್ಷ್ಮಿ ಮತಗಳು ಸಿಗುತ್ತಾ ಅನ್ನೋದು ಒಂದು ರೀತಿ ಚರ್ಚೆ ಆಗ್ತಿದೆ. ಅಂದ್ರೆ ಎಕ್ಸ್ಟರ್ನಲ್ ಒಂದು ಸೋರ್ಸ್ ಹೇಳಿದ ಪ್ರಕಾರ ಬಿಜೆಪಿ ಗೆಲ್ಲುತ್ತೆ ಅಂತ. ಈಗ ಸಿಎಂ ಅವರು 20,000 ಲೀಡಲ್ಲಿ ಗೆಲ್ತೀನಿ ಅಂತ ಹೇಳ್ತಿದ್ದಾರೆ. ಮೊದಲಿಂದನೂ ಅದೊಂದು ಅನುಮಾನ ಇದ್ದೇ ಇತ್ತು. ಮುಸಲ್ಮಾನರನ್ನ ವಿರೋಧ ಮಾಡಿಕೊಂಡಾಗ್ಲೇ ಅಲ್ಲಿ ಕಾಂಗ್ರೆಸ್ಗೆ ತಳ ಅಲ್ಲಾಡ್ತಾ ಇರುವಂಥ ಪ್ರಶ್ನೆ ಎಲ್ಲರಲ್ಲೂ ಕಾಡಿತ್ತು. ಬಿಜೆಪಿ ಅದರ ಲಾಭ ಎತ್ತೋದ್ರಲ್ಲಿ ST ಸಮುದಾಯದ ಶ್ರೀನಿವಾಸ್ ಕರಿಯಪ್ಪ ಕೊಟ್ಟರು, ವಿನಯ್ ಅವರನ್ನ ಒಳಗಡೆ ತಗೊಂಡ್ರು. ಕುರುಬ ಸಮುದಾಯದ ವಿನಯ್ ಒಳಗಡೆ ಬಂದಿದ್ದು. ದಾಸ ಕರಿಯಪ್ಪ ಅವರು ಒಂದು 18,000 ಏನೋ ST ಮತಗಳು. ವರದಿಗಳು ಕೆಲವೊಂದು ಹೇಳ್ತಿರೋ ಪ್ರಕಾರ ಒಂದಷ್ಟು ಅಂದರೆ 25,000 ರಿಂದ 30,000 ಲಿಂಗಾಯತ ಮತಗಳು ಕೂಡ ಬಿಜೆಪಿಗೆ ಸಿಗೋ ಸಾಧ್ಯತೆ ಇದೆ. ವಿರೋಧ ಆಗಿರುವಂಥ ಸಮುದಾಯ ಅಂದರೆ ಮುಸಲ್ಮಾನ್ ಸಮುದಾಯದಿಂದ ಒಂದು ಅರ್ಧ ಮತಗಳು ಹರಿದು ಹಂಚಿ ಹೋಗೋ ಸಾಧ್ಯತೆ ಇದೆ. ಅಂದ್ರೆ SDPIನ ಅಪ್ಸರ್ಗುನು ಈ ಕಡೆ ಪಕ್ಷೇತರ ಭಾಷಾಗೂ ಇವ್ರಿಗೆಲ್ಲ ಸೇರಿ ಅರ್ಧಕ್ಕೂ ಹೆಚ್ಚು ಅಂದ್ರೆ 30, 35, 40 ಸಾವಿರದವರೆಗೂ ಅವರು ಎಲ್ಲವನ್ನ ಹಂಚಿಕೊಳ್ಳುವ ಸಾಧ್ಯತೆ ಇದೆ. ಮುಸಲ್ಮಾನ್ ಸಮುದಾಯ ಬೇಜಾರಾಗಿರೋದ್ರಿಂದ ಇವತ್ತಿಗೂ ನೋಡಿ ಅವರು ಜಬ್ಬರ್ ಕಾಣಿಸ್ತಾ ಇಲ್ಲ, MLC ಫೀಲ್ಡಿಗೆ ಕಾಣಿಸ್ಕೊಂಡಿಲ್ಲ. ಅವರು ಏನೇ ಅವರು ರಣತಂತ್ರ ಹೂಡಿ ವಿಶ್ವಾಸಕ್ಕೆ ತಗೊಂಡಿದೀವಿ ಅಂತ ಹೇಳಿದ್ರು ಕೂಡ ಇವತ್ತಿಗೂ ಅವರು ಕಾಣಿಸ್ಕೊಂಡಿಲ್ಲ. ನಾಳೆನೆ ಪ್ರಚಾರ ಕಾರ್ಯ ಅಂತ್ಯ ಆಗುತ್ತೆ. ನಾಳೆನೆ ಅವರು ತೆರೆಮರೆ ಕಸರತ್ತು ಏನಿದ್ರು ಮಾಡ್ಕೋದ್ ಬಿಟ್ರೆ ಈ ಫೀಲ್ಡಿಗೆ ಇಳಿಯಂಗಿಲ್ಲ. ನಾಳೆನೆ ಬಹಿರಂಗ ಪ್ರಚಾರ ಅಂತ್ಯ ಆಗ್ತಾ ಇದೆ. ಹಾಗಾಗಿ ಜಮೀರ್ ಬಂದೋದ್ರು, ಎಲ್ಲರೂ ಒತ್ತಡ ಮಾಡಿದ್ದಾರೆ ಅನ್ನುವಂಥ ನಿಟ್ಟಲ್ಲಿ ಕೂಡ ಹಾಕೊಂಡು ಸುಮ್ಮನೆ ಬಂದೋದಂಗಾಯ್ತು ಬಿಟ್ರೆ ಅವರೆಲ್ಲೂ ಕೂಡ ಬಹಿರಂಗವಾಗಿ ಮತಯಾಚನೆ ಮಾಡಲೂ ಇಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಕೂತಿದ್ದಾಗಲೂ ಕೂಡ ಮುಸಲ್ಮಾನ್ ಮತದಾರರು ಈ ಕಡೆ ಸಮರ್ಥಗೆ ಮತ ಹಾಕಿ ಅನ್ನುವಂಥ ನಿಟ್ಟಲ್ಲಿ ಅವರು ಒಂದು ಕ್ಷಣಕ್ಕೂ ಮಾತಾಡಲಿಲ್ಲ. ಸುಮ್ಮನೆ ನಾನು ಬಂದಿಲ್ಲ ಅನ್ನೋದು ಅಪವಾದ ಆಗುತ್ತೆ, ಕೇರಳಕ್ಕೆ ಹೋಗೋದಕ್ಕೆ ಸಮಯ ಇದೆ, ಕರ್ನಾಟಕದ ದಾವಣಗೆರೆಗೆ ಬರೋಕ್ಕಾಗಿಲ್ವಲ್ಲ ಅನ್ನುವಂಥದ್ದನ್ನು ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಮುಸಲ್ಮಾನ್ ಸಮುದಾಯದ ಮತಗಳನ್ನು ಸೆಳೆಯೋ ಪ್ರಯತ್ನ ಅವ್ರು ಮಾಡಲೇ ಇಲ್ಲ. ನಾನು ಬರಬೇಕಾಗಿತ್ತ ಅನ್ನುವಂಥ ಪ್ರಶ್ನೆ ಅವರಲ್ಲಿತ್ತು. ಕೇರಳಕ್ಕೆ ಹೋಗಿದ್ದೆ, ಹಾಗಾಗಿ ಆ ಸಮುದಾಯದ ಮಾತುಕತೆಗೆ ಬಂದಂಗೆ ಆಯ್ತು ಅಷ್ಟೇ. ಬಂದೆ ಪುಟ್ಟ ಹೋದ ಪುಟ್ಟಂಗೆ ಹೋದ್ರು. ಬಂದ್ರೂ ಕೂಡ ನಾನು ನಿಮ್ಮ ಹತ್ರ ಮತ ಕೇಳಲಿಲ್ಲ ಅಂತಂದ್ರೆ ಏನು ಲೆಕ್ಕ? ನಮ್ಗೆ ಹಾಕ್ಬೇಡಿ ಅಂತಾನೆ ಲೆಕ್ಕ ಅದು. ಒಂದು ಲೆಕ್ಕಾಚಾರದಲ್ಲಿ ಅವ್ರು ಸಮರ್ಥಿಸ್ಕೊಂಡೇ ಹೋಗ್ಬಿಟ್ರು. ಸಮರ್ಥನ ಪರವಾಗಿ ಅಲ್ಲ, ಮುಸಲ್ಮಾನ್ ಸಮುದಾಯ ಯಾಕೆ ಯಾವ ದಾರಿಲಿದೆ, ಇವತ್ತು ಕಾಂಗ್ರೆಸ್ ಅವ್ರನ್ನ ಯಾವ ರೀತಿ ನಡೆಸ್ಕೋತು, ಈ ನಿಟ್ಟಲ್ಲಿ ಸಮರ್ಥಿಸ್ಕೊಂಡೇ ಹೋದಂಗಾಯ್ತು ಅವರು. ಅಂದ್ರೆ ನಾನು ಬರೋದು ಮಾತ್ರ ಸೀಮಿತ ಆಗಿದ್ದೆ, ಎಲ್ಲರ ಒತ್ತಾಯ ಆಯಿತು, ಬಂದಿದ್ದೀನಿ, ಬಹಿರಂಗ ಪ್ರಚಾರದಲ್ಲೂ ನಾನು ತೊಡಗಿಸ್ಕೊಂಡಿಲ್ಲ, ಮತ ಹಾಕಿ ಅಂತ ನಿಮ್ಮಲ್ಲಿ ಯಾಚನೆ ಮಾಡಿಲ್ಲ, ಇದನ್ನೆಲ್ಲ ಅವರು ತೋರಿಸ್ಬಿಟ್ಟೆ ಹೊರಟೋಗಿದ್ದಾರೆ. ಕೊನೆಗೂ ಅವರು ಏನು ಕೊನೆಯ ಮಾತೇನು ಹೇಳ್ತಾ ಇದ್ರು ಅಂತಂದ್ರೆ, ದಾವಣಗೆರೆಯಲ್ಲಿ ಅವ್ರು ಯಾಕೆ ಬಂದಿಲ್ಲ ಅಂತ ಕೇಳಿದ್ರೆ, ಬಂದು ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಜಮೀರು ಚಾಮರಾಜಪೇಟೆಗೆ ಬಂದ್ರೆ ನಾನು ಬಿಡೋದಿಲ್ಲ ಅನ್ನೋ ನಿಟ್ಟಲ್ಲಿ ಅವರು ಮಲ್ಲಿಕಾರ್ಜುನ್ಗೆ ಒಂದು ಮಾತು ಟಾಂಗ್ ಕೊಟ್ಬಿಟ್ಟೆ ಹೋದ್ರು. ಈ ಲೆಕ್ಕಾಚಾರ ನೋಡಿದ್ರೆ ದಾಸ ಕರಿಯಪ್ಪಗೆ ಬೇರೆ ನ್ಯಾಷನಲ್ ಸಮೀಕ್ಷಾ ವರದಿ ಒಂದೇನೋ ಬಂದಿತ್ತು ಇವತ್ತು, ಬಿಜೆಪಿಗೆ ಕಡಿಮೆ ಅಂತರದ ಗೆಲುವಾಗತ್ತೆ ಅನ್ನುವಂಥದ್ದು. ಬಾಗಲಕೋಟೆಯಲ್ಲಿ 50-50 ಅನ್ನುವಂಥ ಮಾತಿದ್ರು ಕೂಡ ಇಲ್ಲಿ ಒಂದು ಸಮೀಕ್ಷೆ ಪ್ರಕಾರ ಬಿಜೆಪಿಗೆ ಒಂದು ಕಡಿಮೆ ಅಂತರದ ಗೆಲುವಾದರೂ ಸಾಧ್ಯ ಇದೆ ಅನ್ನುವಂಥದ್ದನ್ನ ಇವರು ಕಾಂಗ್ರೆಸ್ ಅವರು KPCC ಮೂಲಗಳಿಂದ ಮತ್ತೆ ಇವ್ರಿಗೆ ಗುಪ್ತಚರದಿಂದ ತರಿಸ್ಕೊಂಡಿರೋದು 15 ರಿಂದ 20 ಸಾವಿರ ಮತಗಳಿಂದ ಗೆಲ್ಲುವ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಕೊನೆ ಗಳಿಗೆಯಲ್ಲಿ ಬದಲಾವಣೆ ಸಾಧ್ಯ ಅನ್ನುವಂಥದ್ದು. ಮುಸಲ್ಮಾನ್ ಮತದಾರರು ಕೊನೆ ಗಳಿಗೆಯಲ್ಲಿ ಏನಾದರೂ ಆಮಿಷಕ್ಕೆ ಅಥವಾ ಇನ್ನೊಂದಕ್ಕೂ ಮತ್ತೊಂದಕ್ಕೂ ಒಳಗಾದಲ್ಲಿ ಮಾತ್ರ ಕಾಂಗ್ರೆಸ್ಸಿಗೆ ಬಹುಮತಗಳ ನಿರೀಕ್ಷೆ ಮಾಡಬಹುದು. ಮುಸಲ್ಮಾನ್ ಸಮುದಾಯ ಮತ್ತೆ ವಿನಯ್ ಅನ್ನೋ ಲೆಕ್ಕಾಚಾರ, ಜಬ್ಬರ್ ಅನ್ನೋ ಲೆಕ್ಕಾಚಾರ, ಜಮೀರ್ ಲೆಕ್ಕಾಚಾರಗಳು ಇವೆಲ್ಲ ವರ್ಕೌಟ್ ಆದರೆ ಬಿಜೆಪಿಗೆ ವರ್ಕ್ ಆಗುತ್ತೆ. ಇವರೆಲ್ಲೋ ಒಂದು ಕಡೆ ಮತ್ತೆ ಕಾಂಗ್ರೆಸ್ನ ಕಡೆ ಒಲವು ತೋರಿಸ್ಬಿಟ್ರೆ ಒಂದು ಹಂತಕ್ಕೆ ಅದೆಲ್ಲ ಇದಾದಂಗೆ. ಇವತ್ತು ಕೂಡ ಮಲ್ಲಿಕಾರ್ಜುನ್ ಫ್ಯಾಮಿಲಿ ಬಂದು ಇಳಿತಾ ಇಲ್ಲ ಸರಿಯಾಗಿ. ಅವರು ತಂದೆ ಮಕ್ಕಳು ಮಾತ್ರ ಇದ್ದಾರೆ ಬಿಟ್ರೆ ಗಂಡ ಹೆಂಡತಿ ಮಗ, ಬಟ್ ಎಲ್ಲೂ ಕೂಡ ಅವರು ಫ್ಯಾಮಿಲಿನೂ ಹೆಚ್ಚಾಗಿ ಕಾಣಿಸ್ಕೊಂಡಿಲ್ಲ. ಬಕೇಶ್ ಆಗಲಿ ಗಣೇಶ್ ಆಗಲಿ ಹೆಚ್ಚಾಗಿ ಕಾಣಿಸ್ಕೋತಾ ಇಲ್ಲ. ಒಂದು ಅಸಮಾಧಾನದ ಹೊಗೆ ಅಂತೂ ಇದ್ದೇ ಇದೆ. ಅದರ ಜೊತೆಗೆ ಮುಸಲ್ಮಾನ ಸಮುದಾಯ ಇವತ್ತಿಗೂ ಒಂದಾಗಿ ನಿಂತಿಲ್ಲ. ಪೈಲ್ವಾನ್ ಎಲ್ಲೋ ಒಂದ್ ಕಡೆ ಅಲ್ಲಿ ಇಲ್ಲಿ ಬರ್ತಾರೆ ಬಿಟ್ರೆ ಬೇರೆ ಏನು ಅವರಿಂದ ತುಂಬಾ ದೊಡ್ಡ ಮಟ್ಟದ ಲಾಭ ಏನೂ ಆಗ್ಲಿಲ್ಲ. ಫೀಲ್ಡ್ ಅಲ್ಲಿ ಇದ್ದಿದ್ರೆ ಒಂದಷ್ಟು ಮತಗಳು ಇದಾಗ್ತಿದ್ದು, ಆದ್ರೆ ಅವ್ರು ವಾಪಸಾತಿಯಿಂದ ಕಾಂಗ್ರೆಸ್ಸಿಗೆ ಮತ ಬರುತ್ತೆ ಆ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ಇದ್ದಂಗಿಲ್ಲ. ಒಂದು ಶಮನ ಮಾಡಬೇಕಾಗಿತ್ತು, ಸಮುದಾಯನ ಒಪ್ಪಿಸುವ ವಿಶ್ವಾಸಕ್ಕೆ ತಗೊಳ್ಳುವಂತ ಪ್ರಯತ್ನ ಮಾಡಬೇಕಾಗಿತ್ತು, ಅದು ಮಾಡ್ದಂಗಿದೆ ಅಷ್ಟೇ. ಇನ್ನೂ 2 ಮುಸಲ್ಮಾನ ಸಮುದಾಯದ ನಾಯಕರು ಚುನಾವಣಾ ಕಣದಲ್ಲಿದ್ದಾರೆ. ಅವರು ಎಷ್ಟು ಮತಗಳನ್ನು ಗಳಿಸ್ತಾರೆ ಅನ್ನೋದ್ರ ಮೇಲ್ಗಡೆ ಸಮರ್ಥನ ಗೆಲುವು ನಿಂತಿದೆ. ಜೊತೆಗೆ ಶ್ರೀನಿವಾಸ್ ಕರಿಯಪ್ಪಗೂ ಕೂಡ ವಿನಯ್ ಮತ್ತೆ ST ಸಮುದಾಯದ ಮತಗಳು ಒಂದಷ್ಟು
NDA ಬೆಂಬಲ ಕೂಡ ಇದೆ. ಬೆಂಬಲ ಇರೋದ್ರಿಂದ ಒಂದಷ್ಟು ಗೆಲುವಿನ ನಿರೀಕ್ಷೆ ನೀಡಲಾಗಿದೆ. ತುಂಬಾ ದೊಡ್ಡ ಮಟ್ಟಕ್ಕಲ್ಲ ಅಂದ್ರೂ ಕೂಡ ಬಿಜೆಪಿಯಲ್ಲಿ ದಾವಣಗೆರೆ ಒಂದು ಸಣ್ಣ ಮಟ್ಟದ ಒಂದು ಅಂತರದ ಗೆಲುವನ್ನ ಸಾಧಿಸುತ್ತೆ ಅನ್ನುವಂಥದ್ದು ಇಲ್ಲಿವರೆಗಿರುವಂತ ಅಲ್ಲಿಯ ತಳಮಟ್ಟದ ಸಮೀಕ್ಷೆ ತಳಮಟ್ಟದ ಸಮೀಕ್ಷೆ ಹೇಳ್ತಾರೆ. ಕೊನೆಯ ಗಳಿಗೆಯಲ್ಲಿ ಇವರು ದುಡ್ಡು ಏನಾದರೂ ಆಡಿದ್ರೆ, ಅಲ್ಲೇನಾದರೂ ಆಮಿಷಗಳಿಗೇನಾದರೂ ಲೆಕ್ಕಾಚಾರ ಸಿಕ್ಕಿಬಿಟ್ರೆ, ಅಲ್ಲಿ ಸಮುದಾಯ ಏನಾದರೂ ಮತ್ತೆ ತಿರುಗಿ ಕಾಂಗ್ರೆಸ್ ಕಡೆಗೆ ಏನಾದರೂ ಒಲವು ತೋರಿಸ್ಬಿಟ್ರೆ ಅಲ್ಲೊಂದು ಸಣ್ಣ ಮಟ್ಟದ ನಿರೀಕ್ಷೆ ಮಾಡ್ಬೋದು. ಏನೇ ಇದ್ರೂ ಕೂಡ ಅದು ಕಾಂಗ್ರೆಸ್ ಆಗಿರಲಿ BJP ಆಗಿರಲಿ ಸಣ್ಣ ಅಂತರದ ಗೆಲುವು ಮಾತ್ರ. 15,000 20,000 ಅದೆಲ್ಲ ಕನಸಿನ ಮಾತು ಅನ್ನುವಂಥದ್ದು ಇವತ್ತಿನ ಲೆಕ್ಕಾಚಾರ. ಕೊನೆ ಗಳಿಗೆಯಲ್ಲಿದೆ. ನಾಳೆ ಪ್ರಚಾರ ಅಂತ್ಯ ಆಗುತ್ತೆ, ಬಹಿರಂಗ ಪ್ರಚಾರ. ಈ ತೆರೆಮೆರೆ ಕಸರತ್ತಲ್ಲೂ ಕೆಲವೊಂದಷ್ಟು ಬದಲಾವಣೆಗಳು, ಕೊನೆ ಗಳಿಗೆಯ ನಿರೀಕ್ಷೆಗಳನ್ನು ಇಡಲಾಗಿದೆ. ಹೀಗಾಗಿ ನೋಡಬೇಕು. ಇಲ್ಲಿ ಬಿಜೆಪಿಗೆ ಸದ್ಯಕ್ಕಿರುವಂಥ ಪರಿಸ್ಥಿತಿಯಲ್ಲಿ ಒಂದು ಸಣ್ಣ ಪ್ರಮಾಣದ ಗೆಲುವು ನಿರೀಕ್ಷೆ ಮಾಡಲಾಗ್ತಾ ಇದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.